ಕರ್ನಾಟಕದ ಗಡಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟು ಗಡಿ ರೇಖೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಗಡಿ ರೇಖೆ ಅಂತಂದರೆ ಇದು ಒಂದು ರೇಖೆ. ಇದು ಯಾವುದೇ ಎರಡು ಜಿಲ್ಲೆ, ರಾಜ್ಯ ಅಥವಾ ದೇಶವನ್ನು ವಿಂಗಡಿಸುವಂತಹ ಒಂದು ರೇಖೆಯಾಗಿದೆ. ಇಲ್ಲಿ ನಾವು ಕರ್ನಾಟಕದ ಗಡಿ ರೇಖೆ ಅಥವಾ ಕರ್ನಾಟಕದ ಗಡಿ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಕರ್ನಾಟಕದ ಒಟ್ಟು ಗಡಿ ಸುತ್ತಳತೆಯು ಸರಿಸುಮಾರು 3112 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದು, ಈ ಒಟ್ಟು ಉದ್ದವು ಕರಾವಳಿ ತೀರ ಮತ್ತು ನೆರೆ ರಾಜ್ಯಗಳೊಂದಿಗಿನ ಭೂಗಡಿಗಳನ್ನು ಹೊಂದಿದೆ. ಅಂದರೆ ಇಲ್ಲಿ ಕರಾವಳಿ ತೀರ ಮತ್ತು ಭೂಗಡಿ ಎರಡನ್ನೂ ಸೇರಿಸಿ 3112 ಕಿಲೋಮೀಟರ್ ಉದ್ದದ ಗಡಿಯನ್ನು ಕರ್ನಾಟಕ ಹೊಂದಿದೆ. ಮೊದಲನೇದಾಗಿ ನಾವು ಕರ್ನಾಟಕ ತೀರದ ಗಡಿ ಉದ್ದವನ್ನು ನೋಡ್ತಾ ಹೋಗೋದಾದರೆ, ಕರ್ನಾಟಕ ರಾಜ್ಯವು ಅರೇಬಿಯನ್ ಸಮುದ್ರದೊಂದಿಗೆ ಸುಮಾರು 320 ಕಿಲೋಮೀಟರ್ ಅಥವಾ 200 ಮೈಲಿಗಳಷ್ಟು ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ನಂತರದಲ್ಲಿ ಭೂಗಡಿ. ಕರ್ನಾಟಕವು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದು, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಈ 6 ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ಕರ್ನಾಟಕದ ವಿಸ್ತೀರ್ಣವನ್ನು ನೋಡ್ತಾ ಹೋಗೋದಾದರೆ, ಪೂರ್ವದಿಂದ ಪಶ್ಚಿಮಕ್ಕೆ ಕರ್ನಾಟಕ ರಾಜ್ಯವು 400 ಕಿಲೋಮೀಟರ್ ಅಥವಾ 300 ಮೈಲಿಗಳಷ್ಟು ವಿಸ್ತರಿಸಿದ್ದು, ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕ ರಾಜ್ಯವು 750 ಕಿಲೋಮೀಟರ್ ಅಥವಾ 420 ಮೈಲಿಗಳಷ್ಟು ಉದ್ದ ವಿಸ್ತರಿಸಿದೆ. ಕರ್ನಾಟಕದ ಗಡಿ ವಿಭಾಗ. ಕರ್ನಾಟಕ ರಾಜ್ಯವು ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎಂಬ 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದು, ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಗಡಿ ರಾಜ್ಯಗಳು ಮತ್ತು ಪ್ರದೇಶಗಳು ಅಂದರೆ ಯಾವ ದಿಕ್ಕಿನಲ್ಲಿ ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತಾ ಹೋಗೋದಾದರೆ, ಉತ್ತರದಲ್ಲಿ ಮಹಾರಾಷ್ಟ್ರ, ಪಶ್ಚಿಮದಲ್ಲಿ ಗೋವಾ ಮತ್ತು ಅರೇಬಿಯನ್ ಸಮುದ್ರ, ದಕ್ಷಿಣದಲ್ಲಿ ಕೇರಳ, ಆಗ್ನೇಯದಲ್ಲಿ ತಮಿಳುನಾಡು, ಪೂರ್ವದಲ್ಲಿ ತೆಲಂಗಾಣ, ಈಶಾನ್ಯದಲ್ಲಿ ಆಂಧ್ರ ಪ್ರದೇಶ. ನಂತರದಲ್ಲಿ ಕರ್ನಾಟಕದ ಗಡಿ ಜಿಲ್ಲೆಗಳು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವೆಲ್ಲ ಜಿಲ್ಲೆಗಳು ಅಂತಾರಾಜ್ಯ ಗಡಿಯನ್ನು ಹೊಂದಿದೆ ಅಂತ ನೋಡ್ತಾ ಹೋಗೋದಾದರೆ, ಬೆಂಗಳೂರು ನಗರ, ರಾಮನಗರ, ಚಿತ್ರದುರ್ಗ, ಬೆಳಗಾವಿ, ಕಾರವಾರ, ಬೀದರ್, ಗುಲ್ಬರ್ಗ, ಚಾಮರಾಜನಗರ ಜಿಲ್ಲೆಗಳು ಅಂತಾರಾಜ್ಯ ಗಡಿಗಳನ್ನು ಹೊಂದಿವೆ.